Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೂರನೇ ಸ್ಪೋರ್ಟ್ಸ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತಾಡುವಂಥ ಅಗತ್ಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಫಸ್ಟ್ ವೀಡಿಯೋದಲ್ಲೇ ಫಸ್ಟ್ ಇನ್ನಿಂಗ್ಸ್ದು ಮಾತಾಡಿದ್ದೀನಿ ಡೀಟೇಲ್ ಆಗಿ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಇನ್ನೇನಿತ್ತು ಗುರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಏನೂ ಇರಲಿಲ್ಲ. ಸೌತ್ ಆಫ್ರಿಕನ್ಸ್ ಜಾತ್ರೆ ಆಗೋಗ್ಬಿಟ್ರು ಇವತ್ತು. ಬೌಮಾ ಅವರ ಕ್ಯಾಪ್ಟನ್ಸಿಲಿ ಸೋಲೋ ಥರ ಆಗಿದೆ. ಬೌಮಾ ಏನೋ ಫುಲ್ಲು ಪುಡಾಂಗ್ ಆಗೋಗ್ಬಿಟ್ಟಿದ್ರು. ಬಟ್ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅನ್ನೋ ಹಾಗೇನೆ ಇವತ್ತು ಸೌತ್ ಆಫ್ರಿಕನ್ಸು ಸಿಕ್ಕಾಪಟ್ಟೆ ಅಜೀಬಾಗಿ ಬೇಗನೆ ಒಂಥರ ನೋಡಿ. ಫಸ್ಟ್ ಮ್ಯಾಚು ಹಂಗಿತ್ತು, ಸೆಕೆಂಡ್ ಮ್ಯಾಚ್ ನೋಡಿದ್ರೆ ಹಂಗಿತ್ತು, ಒಂದು ರೇಂಜಿಗೆ ಕಾಂಪಿಟೇಷನ್ ಇತ್ತು, ಸಿಕ್ಕಾಪಟ್ಟೆ ಫೈಟ್ ಇತ್ತು ಫಸ್ಟ್ 2 ಮ್ಯಾಚಲ್ಲಿ. ಥರ್ಡ್ ಮ್ಯಾಚ್ ಬಂತು ಅಂದರೆ ತೀರಾ ಒನ್ ಸೈಡ್ ಮ್ಯಾಚ್ ಆಗೋಗ್ಬಿಡ್ತಲ್ಲ. ಇದೆ ನಾವೇನೋ ಸೀರೀಸ್ ಡಿಸೈಡರ್ ಅಂತಂದರೆ ಏನೋ ನಜ್ಜಿ ಮಜಾ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಮಜಾನೇ ಇಲ್ದಂಗೆ ಆಗೋಗ್ಬಿಡ್ತಲ್ಲ ಮ್ಯಾಚು. ವಿಕೆಟ್ಸ್ಗಳು ಎತ್ತಿತ್ತು ಅಂತಂದರೆ ಸ್ವಲ್ಪ ಮಜಾ ಬಂದಿರೋದು. ಸೌತ್ ಆಫ್ರಿಕನ್ಸ್ ಇಲ್ಲಿ ಈ ಥರ ಒಂದೇ ಒಂದು ವಿಕೆಟಿಗೆ, ಇನ್ಫ್ಯಾಕ್ಟ್ ಅದು ಕೂಡ ಒಂದು ವಿಕೆಟ್ ಕೂಡ ಬಿಡಬಾರ್ದಾಗಿತ್ತು ನನ್ನ ಪ್ರಕಾರ ನೋಡ್ತು ಅಂದರೆ. ರೋಹಿತ್ ಶರ್ಮಾ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದಲ್ಲಿ, ತೀಡಕ್ಕೆ ಹೋಗ್ಬಿಟ್ಟು ಔಟ್ ಆಗಿತ್ತು. ಸೆಂಚುರಿ ಮಾಡ್ಕೊಬೇಕಾಗಿತ್ತು ರೋಹಿತ್ ಶರ್ಮಾ ಮನೆಯಲ್ಲಿ, ಇಬ್ಬರು ಸೆಂಚುರಿ ಹೊಡಿಬೇಕಾಗಿತ್ತು. ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾ ನೋ ಲಾಸ್ ಹೊಡಿಬೇಕಾಗಿತ್ತು ಇವತ್ತು. ಏನು ನಮ್ಮ ವಿರಾಟ್ ಕೊಹ್ಲಿ ಬಂದು ಆಡಿದ್ದು ಏನದು ಇವತ್ತು. T20 ಆಡಿದಾಗ 145 ಸ್ಟ್ರೈಕ್ ರೇಟ್ ಗುರು ಇವತ್ತು. ಏನು 6 ಮೇಲೆ 6 ಇಟ್ಟಿದ್ದು, 3 6 ಕ್ವಿಕ್ ಸಕ್ಸೆಷನಲ್ಲಿ ಬಂದು ಇನ್ನೇನು ಗೆಲುವಿನ ವಿಕ್ಟ್ರಿ ಆಲ್ರೆಡಿ ಸ್ಮೆಲ್ ಬರ್ತಾಯಿತ್ತು ವಿರಾಟ್ ಕೊಹ್ಲಿಗೆ. ಇನ್ನೇನು ಕೇಳ್ತಾರ, 6 ಮೇಲೆ 6 4 ಮೇಲೆ 4 ಬರೀ ಬೌಂಡ್ರೀಸಲ್ಲಿ ಡೀಲ್ ಮಾಡಿದ್ದು ಇವತ್ತು ವಿರಾಟ್ ಕೊಹ್ಲಿ. 60 ರನ್ನು, ರೋಹಿತ್ ಶರ್ಮಾ 70 ರನ್ನು, ಕ್ಲೋಸೇ ಬಂದ್ಬಿಟ್ರು. 60 ರನ್ ಪಟ್ಟನಂಗೆ ಕ್ಲೋಸಿಗೆ ಬಂದ್ಬಿಟ್ರು. ಬಟ್ ಟೋನ್ ಸೆಟ್ ಮಾಡಿದ್ದು ರೋಹಿತ್ ಶರ್ಮಾ, ಅದಂತೂ ಮೆಚ್ಕೊಳ್ಳೇಬೇಕು. ಯಶಸ್ವಿ ಜೈಸ್ವಾಲ್ ಆಡಿದ ರೀತಿ ಹೆಂಗಿತ್ತು ಗುರು ಇವತ್ತು. ಎದ್ರುಕೊಂಡ್ಬಿಟ್ಟಿದ್ರು ಯಶಸ್ವಿ ಜೈಸ್ವಾಲು. ಇನ್ಫ್ಯಾಕ್ಟ್ ನಮ್ಮ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಕಾಮೆಂಟೇಟರ್ಸ್ ಎಲ್ಲ ಹೇಳ್ಕೊಂಡು ಕೊಡ್ತಾಯಿದ್ರು, ನೋಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಯಶಸ್ವಿ ಜೈಸ್ವಾಲ್ ಏನಕ್ಕೆ ಇನ್ಕನ್ಸಿಸ್ಟೆಂಟು ಅಂದರೆ, ಹಿಂಗಿದೆ ಅವರ ಸ್ಟ್ಯಾಂಡ್ಸು, ಹಂಗಿದೆ ಅವರ ಸ್ಟ್ಯಾಂಡ್ಸು, ಓಪನ್ ಆಗುತ್ತೆ ಅವ್ರ ಫ್ರಂಟ್ ಫುಟ್ ಓಪನ್ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಅದು ಇದು ಸ್ಟ್ರಗಲ್ ಮಾಡ್ತಾಯಿದ್ದಾರೆ. ರನ್ಸ್ ಬರ್ತಾಯಿಲ್ಲ ಅವ್ರ ಬ್ಯಾಟಿಂದ. ಯಾಕಂದರೆ ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ಹಂಗೆ 45 ಬಾಲಿಗೆ 20 ರನ್ ಇತ್ತು ಅವ್ರದ್ದು. ಸಿಕ್ಕಾಪಟ್ಟೆ ಸ್ಲೋ ಸ್ಟಾರ್ಟು. ನಾವು ಯಶಸ್ವಿ ಜೈಸ್ವಾಲ್ನ ಯೂಶ್ವಲಿ ಈ ಥರ ನೋಡಿರೋದಿಲ್ಲ. ನೋಡಿ ಇವತ್ತು ಅವ್ರನ್ನೇ ಮ್ಯಾನ್ ಆಫ್ ದ ಮ್ಯಾಚ್. ಕನ್ಫ್ಯೂಸ್ ಇವತ್ತು ಯಾರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೊಡೋದು ಅಂತ. ಕುಲ್ದೀಪ್ ಯಾದವ್ ಕೊಡೋಣ, ಪ್ರಸಿದ್ಧ ಕೃಷ್ಣ ಕೊಡೋಣ, ಯಶಸ್ವಿ ಜೈಸ್ವಾಲ್ ಕೊಡೋಣ ಅಂತ. ಯಾಕಂದರೆ 3 ಜನ ಕೂಡ ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ, ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದರೆ. ಆ್ಯಂಡ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿಯ ಕಾಂಟ್ರಿಬ್ಯೂಷನ್ ಅಂತೂ ಮೆಚ್ಕೊಳ್ಳೇಬೇಕು, ಅದಂತೂ ಮರೆಯೋಂಗಿಲ್ಲ. ವಿರಾಟ್ ಕೊಹ್ಲಿ ಬಂದಾಗ ಆಲ್ರೆಡಿ ಗೆಲುವಿನ ಸೌಂಡ್ ಅಂತೂ ಬಂದಿತ್ತು ನಮಗೆ. ಇವರಿಬ್ಬರದ್ದು ಪಾರ್ಟ್ನರ್ಶಿಪ್ ಏನಿತ್ತು ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾದು, ಅದನ್ನು ಮೇನ್ ಮೆಚ್ಕೋಬೇಕು. ಇಲ್ಲ ಅಂತಂದರೆ ಆ ಥರ ಒಂದು ಮೈನ್ ಪಾರ್ಟ್ನರ್ಶಿಪ್ ಬಂದಿಲ್ಲ ಅಂತಂದರೆ ಖಂಡಿತ ಇಲ್ಲಿ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಈ ಥರ ಫ್ರೀ ಹ್ಯಾಂಡಲ್ಲಿ ಆಡೋ ಥರ ಆಗ್ತಿರ್ಲಿಲ್ಲ. ಸೊ ಇನ್ನೇನು ಆಡಿದ್ರಮ್ಮ ಇವತ್ತು. ಪ್ರಸಿದ್ಧ ಕೃಷ್ಣ ಆಟ್ ಇಟ್ಸ್ ಬೆಸ್ಟು. 2 ಮ್ಯಾಚ್ ಉಗಿಸ್ಕೊಂಡಿದ್ಕೂ 3ನೇ ಮ್ಯಾಚ್ ಬಂದು ಸಾರ್ಥಕ ಮಾಡಿದ್ರು. ಹೌದು ಇವತ್ತು ರೇಟ್ ಅಂದರೆ ಒಡಿಸ್ಕೊಂಡಿರ್ಬೋದು. ಪ್ರಸಿದ್ಧ ಕೃಷ್ಣ ಏನೇ ಆದ್ರೂ ಕೂಡ ಒಂದು 6ಗಿಂತ ಮೇಲ್ಗಡೆ ಇರುತ್ತೆ ಗುರು. ಹೆಂಗೆ ಮಾಡಲಿ ಬೌಲಿಂಗ್ 6ಗಿಂತ ಮೇಲ್ಗಡೆ ಇರುತ್ತೆ ಎಕಾನಮಿ, ಅದಕ್ಕಿಂತ ಕೆಳಗಡೆ ಅಂತೂ ಬರೋದಿಲ್ಲ. ಕುಲ್ದೀಪ್ ಯಾದವ್ ನೋಡಪ್ಪ ಎಕಾನಮಿನ ಮೇಂಟೈನ್ ಮಾಡ್ತಾರೆ, ವಿಕೆಟ್ಸು ಹಂಗೆ ಎತ್ತುತ್ತಾರೆ. ಬಟ್ ಪ್ರಸಿದ್ಧ ಕೃಷ್ಣ ಎತ್ತಂಥ ವಿಕೆಟ್ಸ್ ಎಂಥ ವಿಕೆಟ್ಸು, ಪಟ ಒಂದೇ ಓವರ್ 2 ವಿಕೆಟು. ಈ ಕಡೆಯಿಂದ ಇವರು ಕುಲ್ದೀಪ್ ಯಾದವ್ ಒಂದೇ ಓವರ್ 2 ವಿಕೆಟು. ಸೊ 2 ಓವರ್ ಏನಿದೆ ಅದೇ ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್. ಯಾಕಂದರೆ ಮಾರ್ಕ್ರಮ್ ಅವರ ವಿಕೆಟು, ಜೊತೆಗೆ ವಿಸ್ಕಿ ಅವರ ವಿಕೆಟು, ಈ ಕಡೆಯಿಂದ ಇಲ್ಲಿ ಮಾರ್ಕೋ ಆ್ಯನ್ಸನ್ ವಿಕೆಟು, ಆಮೇಲೆ ಹಾಕೊಂಡು ಚಚ್ಚಿದ್ದಂಥ ಡೆವಾಲ್ಡ್ ಬ್ರೇವಿಸ್ ವಿಕೆಟು. ಸೊ 2 ಓವರಲ್ಲಿ 4 ವಿಕೆಟ್ ಡಮಾರ್ ಆಗಿದ್ದರಿಂದ ಆ 2 ಓವರ್ ಮಾತ್ರ ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚು. ಸೌತ್ ಆಫ್ರಿಕನ್ಸ್ ಇವತ್ತು ಸ್ಟ್ರೈಟ್ ಅವೇ ಅಂಡರ್ ಪ್ರೆಷರ್ ಇದ್ದರು. ಯಾಕಂದರೆ 170 ಇದು ಟಾರ್ಗೆಟೇ ಅಲ್ಲ, 171 ಏನು ಟಾರ್ಗೆಟ್ ಆಯಿತು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ. ಇವರು 2 ಮ್ಯಾಚ್ ಸೆಟ್ ಮಾಡಿದ ಸ್ಟ್ಯಾಂಡರ್ಡ್ಸ್ಗೆ ಇವರು ಫಸ್ಟ್ ಇನ್ನಿಂಗ್ಸಲ್ಲೇ ಹೋಗ್ಬಿಟ್ಟಿದ್ರು. ಇವ್ರು ಏನಾದರೂ ಗೆಲ್ಲಬೇಕು ಅಂತಂದರೆ ಅಮ್ರಾಮ್ರಿ ಬೌಲಿಂಗ್ ಮಾಡಬೇಕಾಗಿತ್ತು. ಇವರು ಅಮ್ರಾಮ್ರಿ ಬೌಲಿಂಗ್ ಅಂತಂದರೆ ವಿಕೆಟು ಕೂಡ ಅದೇ ಥರನೇ ಇತ್ತು, ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿನೇ ಇತ್ತು. ಸರ್ಫೇಸ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಜೊತೆಗೆ ಡ್ಯೂ ಫ್ಯಾಕ್ಟ್ರಿ ಇದ್ದಿದ್ದರಿಂದ ರೀಸನ್ಸ್ ಅಲ್ಲ, ನಾವು ಇಂಡಿಯಾದ ಹೇಳ್ತಿಲ್ವಾ ರೀಸನ್ಸ್ ಎಲ್ಲ ಕೊಡೋ ಆಗಿಲ್ಲ. ಡ್ಯೂ ಫ್ಯಾಕ್ಟ್ರು, ಆ ಫ್ಯಾಕ್ಟ್ರು, ಈ ಫ್ಯಾಕ್ಟ್ರು ಅಂತ. ಇವ್ರು ಎತ್ತಿತ್ತು ಅಂದರೆ ವಿಕೆಟು ಫಸ್ಟ್ 10 ಓವರಲ್ಲೇ ಇಂಪ್ಯಾಕ್ಟ್ ಮಾಡಬೇಕಾಗಿತ್ತು. ಫಸ್ಟ್ 10 ಓವರ್ ಬಿಟ್ಕೊಂಡ್ರು, ಇವ್ರು ಹಾಕೊಂಡು ಚಚ್ಚಿದ್ರು, ಏರ್ಸಿದ್ರು ಅಷ್ಟೇ. ಯಶಸ್ವಿ ಜೈಸ್ವಾಲ್ ನಿಧಾನ ಸ್ಲೋ ಫುಲ್ ಒಂಥರ ಅಂಬೇಗಾಲಿ ಇಟ್ಕೊಂಡು ಬಂದರು. ಆಮೇಲೆ ಆಕ್ಸಿಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಯಾವಾಗ ಬ್ಲಾಸ್ಟ್ ಕೊಡ್ತಾಯಿದ್ರು, ಈ ಕಡೆಯಿಂದ ಇವರು ಕೂಡ ಪಂಪ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ಸೆಂಚುರಿ ಆಗಿದೆ. ಬಟ್ ಇವ್ರು ನೋಡಿ ಸೆಂಚುರಿ ಆಗಿದೆ, ಬಟ್ ನೆಕ್ಸ್ಟ್ ಮ್ಯಾಚ್ ಇವ್ರು ಕೂತ್ಕೊಳ್ಳೇಬೇಕು, ಆ ಥರ ಅವಸ್ಥೆ ಇದೆ ಯಶಸ್ವಿ ಜೈಸ್ವಾಲ್ದು. ಅವ್ರು ಹಿಂಗೆ ಭಯ ಪಟ್ಕೊಂಡಿದ್ರು ಅಂತಂದರೆ, ಇಲ್ಲ ಈ ಮ್ಯಾಚ್ ನೆಟ್ಟಿಗೆ ಆಡಿಲ್ಲ ಅಂತಂದರೆ ನನ್ನ ಪರ್ಮನೆಂಟಾಗಿ ODI ಫಾರ್ಮೆಟ್ ಇದೆ ಎತ್ತಂಗಡಿ ಮಾಡಿಬಿಡ್ತಾರೆ ಅನ್ನೋ ಥರ ಭಯ ಬಂದುಬಿಟ್ಟಿತ್ತು ಅವ್ರಿಗೆ. ಅದಕ್ಕೋಸ್ಕರನೇ ಯಶಸ್ವಿ ಜೈಸ್ವಾಲ್ ಆ ಮಟ್ಟಿಗೆ ಸ್ಲೋ ಆಗಿ ಆಡಿದ್ದು. ನಾವು ನೋಡೋದಿಲ್ಲ, ನಾರ್ಮಲ್ಲ ಇದು ಯಶಸ್ವಿ ಜೈಸ್ವಾಲ್ದು. ಟೆಸ್ಟ್ ಮ್ಯಾಚಲ್ಲೇ ಸ್ವಲ್ಪ ಅಗ್ರೆಸಿವ್ ಸ್ಟಾರ್ಟ್ನ ತೊಗೊತಾರೆ. ಈ ಮ್ಯಾಚಲ್ಲಿ ಏನಕ್ಕೆ ಈ ಥರ ಸ್ಟಾರ್ಟ್ ತೊಗೊಂಡ್ರು ನಜ್ಜಿ, ಏನು ಗುರು ಇದು ಹಿಂಗೆ ಆಡಿದ್ರು ಇಷ್ಟು ಇಪ್ಪಟ್ಟಿಸ್ವಾಗಿ ಅಂತ ಅನ್ನಿಸ್ಬಿಟ್ಟಿತ್ತು. ಆಮೇಲೆ ಆಕ್ಸಿಲೇಟ್ ಮಾಡಿದ್ರು. ಸೊ ಮೆಚ್ಕೊಬೇಕು ಟೆಂಬಾ ಬೌಮಾನ, ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಫಸ್ಟ್ ಮ್ಯಾಚು ಸೆಕೆಂಡ್ ಮ್ಯಾಚ್ ಅವ್ರ ಕ್ಯಾಪ್ಟನ್ಸಿ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಂದು ಮ್ಯಾಚ್ ಯಾರು ಗೆದ್ರಲ್ಲ, ಖುಷಿ ಪಡಬೇಕು.
ನಮ್ಮ ಇಂಡಿಯನ್ಸ್ ಆಬ್ವಿಯಸ್ಲಿ ಡಾಮಿನೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಈ ಒಂದು ಟೂರ್ನಮೆಂಟ್. ಬಟ್ ಸೌತ್ ಆಫ್ರಿಕನ್ಸಿಗೆ ರೈಟ್ ಅಂತೂ ಕೊಡಬೇಕು. ಫಸ್ಟ್ 2 ಮ್ಯಾಚು ಸಖತ್ತಾಗಿ ಆಡಿದ್ದಾರೆ. ಒಂದು ಮ್ಯಾಚು ಫಸ್ಟ್ 2 ಮ್ಯಾಚಲ್ಲಿ ಸೋತಿರ್ಬೋದು. ಈ ಮ್ಯಾಚ್ ಬಿಡಿ ಏನು ಕಾಂಪಿಟೇಷನ್ ಕೊಡಲಿಲ್ಲ. ಈ ಮ್ಯಾಚು ಜೆನ್ಯೂನ್ ವಿಕ್ಟ್ರಿ ಇಂಡಿಯಾದು. ಡಾಮಿನೇಟಿಂಗ್ ವಿಕ್ಟ್ರಿ. ಆ್ಯಂಡ್ ಮೆಚ್ಕೊಬೇಕಾಗಿ ಅದು ಬೌಲಿಂಗ್ ಪರ್ಫಾರ್ಮೆನ್ಸ್ ಮೆಚ್ಕೋಬೇಕು, ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಮೆಚ್ಕೊಬೇಕು, ಆಲ್ ಓವರ್ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್ನ ಮೆಚ್ಕೊಬೇಕು. ಯಾಕಂತಂದರೆ ಕುಲ್ದೀಪ್ ಯಾದವ್ ಡೈವಿಂಗ್ ಎಫರ್ಟ್ ಹಾಕ್ಬಿಟ್ಟು, ಆ ಪಾರ್ಟಿ ಡೈವಿಂಗ್ ಎಫರ್ಟ್ ಹಾಕ್ಬಿಟ್ಟು, ಕುಲ್ದೀಪ್ ಯಾದವ್ ಶೋಲ್ಡರ್ ಹೋದ್ರೂ ಪರವಾಗಿಲ್ಲ ಗುರು ಅಂತ ಫೀಲ್ಡಿಂಗ್ ಆ ಥರ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಎಲ್ಲ ಬುದ್ಧಿ ಕಲ್ತ್ಕೊಂಡು ಬಂದಿದ್ರು. ಈ ಮ್ಯಾಚು ಫೀಲ್ಡಿಂಗು ಇರಬೇಕು, ಬ್ಯಾಟಿಂಗು ಇರಬೇಕು, ಬೌಲಿಂಗು ಇರಬೇಕು, ಎಲ್ಲ ಕಡೆಯಿಂದ ವರ್ಕೌಟ್ ಆಗಿದ್ರಿಂದನೇ. ಆ್ಯಂಡ್ ಟಾಸು ಮೇನ್ ಆಗಿ, ಟಾಸು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಪಾತ್ರ ವಹಿಸಿ ಎಡಗೈಯಲ್ಲಿ ಹಾಕಿದ್ಕೂ ಇವತ್ತು ಮ್ಯಾಚ್ನ ಗೆದ್ದಿದ್ದೀವಿ. ಪ್ಲೇಯರ್ ಆಫ್ ದ ಮ್ಯಾಚ್ ಇಟ್ಸ್ ಯಶಸ್ವಿ ಜೈಸ್ವಾಲ್. ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ವಿರಾಟ್ ಕೊಹ್ಲಿ. 3 ಮ್ಯಾಚಲ್ಲೂ ರನ್ಸ್ ಹೊಡೆದವ್ರೆ. 3 ಮ್ಯಾಚಲ್ಲೂ. 1 ಮ್ಯಾಚ್ ನಾಟ್ ಔಟು, 2 ಮ್ಯಾಚ್ ಔಟು, 2 ಮ್ಯಾಚ್ ಸೆಂಚುರಿ, 1 ಮ್ಯಾಚ್ ಹಾಫ್ ಸೆಂಚುರಿ. ಸೊ ಇದಕ್ಕಿಂತ ಕನ್ಸಿಸ್ಟೆಂಟಾಗಿ ಒಬ್ಬ ಪ್ಲೇಯರ್ ಆಡೋಕ್ಕಾಗತ್ತಾ? ರೋಹಿತ್ ಶರ್ಮನೂ ಕೂಡ ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ. ನೋಡೋಕೆ ಹೋಯ್ತು ಅಂದರೆ ಇಬ್ಬರು ಲೆಜೆಂಡ್ಸ್ ಆಫ್ ದ ಕ್ರಿಕೆಟು ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ. ಬೇರೆ ಏನೂ ಇಲ್ಲ ಮ್ಯಾಚಲ್ಲಿ, ಏನೂ ಇರಲಿಲ್ಲ ಗುರು. ಫಸ್ಟ್ ಇನ್ನಿಂಗ್ಸಲ್ಲಿ ತಿಂದ್ಬಿಟ್ಟಿದ್ದೀವಿ ನಾವು ಸೌತ್ ಆಫ್ರಿಕಾನ. ಬೇರೆ ಏನೂ ಇರಲಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.